ಕ್ರಿಸ್ಟಿಯಾನೋ ರೊನಾಲ್ಡೋ 5th ಫೆಬ್ರವರಿ 1985 ಅಲ್ಲಿ ಹುಟ್ಟುತ್ತಾರೆ ಲಿಸ್ಬಾನ್, ಪಾರ್ಚುಗಲ್ ಅಲ್ಲಿ. ಅವನ ಪೇರೆಂಟ್ಸ್ ತುಂಬಾ ಬಡವರಾಗಿರ್ತಾರೆ. ಅವರಪ್ಪ ಜೋಸ್ ಡೆನಿಸ್ ಒಬ್ಬ ಕಿಟ್ ಮ್ಯಾನ್ ಆಗಿದ್ರು. ಪಾರ್ಚುಗಲ್ ಅಲ್ಲಿರೋ ಲೋಕಲ್ ಕ್ಲಬ್ ಅಲ್ಲಿ ಅವರು 1 ರೂಮ್ ಅಪಾರ್ಟ್ಮೆಂಟ್ ಅಲ್ಲಿ ವಾಸಿಸ್ತಾ ಇದ್ರು. ಒಂದೊಂದ್ಸತಿ ರೊನಾಲ್ಡೋ ಅವರ ಅಣ್ಣ ತಮ್ಮಂದಿರಿಗೆ ಊಟನೂ ಸಿಗ್ತಾ ಇರಲಿಲ್ಲ ಅಂಡ್ ಲೈಫ್ ತುಂಬಾ ಕಷ್ಟ ಇತ್ತು. ಅಷ್ಟೆಲ್ಲ ಕಷ್ಟ ಇದ್ರು ರೊನಾಲ್ಡೋಗೆ ಒಂದು ವಿಷಯ ಗೊತ್ತಾಯ್ತು, ಫುಟ್ಬಾಲ್ ಇಂದ ಈ ಎಲ್ಲಾ ಕಷ್ಟನೂ ಕಮ್ಮಿ ಆಗಬಹುದು ಅಂತ. ಬಟ್ ಅವನಿಗೆ ಏನ್ ಗೊತ್ತಿರಲಿಲ್ಲ ಅಂದ್ರೆ ಆ ಸ್ಪೋರ್ಟ್ ಅವನ ಲೈಫ್ ನೇ ಚೇಂಜ್ ಮಾಡುತ್ತೆ ಅಂತ. ರೊನಾಲ್ಡೋ ದಿನಗಳಲ್ಲಿ ತುಂಬಾ ಟೈಮ್ ಬರೀ ಪ್ರಾಕ್ಟೀಸೇ ಮಾಡ್ತಾ ಇದ್ರು ಇಂಪ್ರೂವ್ ಆಗೋಕೆ. ಯಾವಾಗ ನೋಡಿದ್ರು ಮನೆ ಹೊರಗೆ ಬೀದಿಯಲ್ಲೇ ಇರ್ತಾ ಇದ್ರು. ಎಲ್ಲಿ ತನಕ ಅಂದ್ರೆ ಒಂದು ದಿನ ಅವನಿಗೆ ಒಂದು ದೊಡ್ಡ ಅವಕಾಶ ಸಿಗತ್ತೆ. ಯಾವಾಗ ಒಬ್ಬ ಲೋಕಲ್ ಸ್ಕೌಟ್ ಬಂದ್ಬಿಟ್ಟು ಸ್ಪೋರ್ಟಿಂಗ್ ಲಿಸ್ಬಾನ್ ಅನ್ನೋ ಫುಟ್ಬಾಲ್ ಕ್ಲಬ್ ಅಲ್ಲಿ ಒಂದು ಚಾನ್ಸ್ ಕೊಟ್ರು. ಆ ಟೈಮಲ್ಲಿ ಆ ಕ್ಲಬ್ಗೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬೇಕಾಗಿರುತ್ತೆ. ಅದಕ್ಕೆ ರೊನಾಲ್ಡೋಗೂ ಕರೆದಿರ್ತಾರೆ. ಬಟ್ ಟೀಮ್ಗೆ ಸೆಲೆಕ್ಟ್ ಆಗೋಕೆ ಫೈನಲ್ ಟ್ರಯಲ್ ನ ಪಾಸ್ ಮಾಡಬೇಕಾಗಿರುತ್ತೆ. ರೊನಾಲ್ಡೋಗೆ ಈ ಗೇಮ್ ಇಡೀ ಜೀವನನೇ ಚೇಂಜ್ ಮಾಡುತ್ತೆ. ಟ್ರಯಲ್ ಡೇ ಗೇಮ್ ಶುರು ಆಗೋಕ್ಕಿಂತ ಮುಂಚೆ ಆ ಸ್ಕೌಟ್ ಬಂದು ಎಲ್ಲಾ ಮಕ್ಕಳಿಗೆ ಒಂದು ವಿಷಯ ಹೇಳ್ತಾರೆ, ಯಾರು ತುಂಬಾ ಗೋಲ್ಸ್ ಹೊಡಿತಾರೆ ಅವರನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ. ರೊನಾಲ್ಡೋ ಅದನ್ನ ಕೇಳಿದ ತಕ್ಷಣ ಅವನು ತುಂಬಾ ಸೀರಿಯಸ್ ಆಗ್ತಾನೆ. 1 ಗೋಲ್ ಹೊಡಿತಾನೆ. ಆದ್ರೆ ಅವನ ಟೀಮ್ ಅಲ್ಲಿ ಇನ್ನೊಂದು ಹುಡುಗ ಆಲ್ಬರ್ಟ್ ಫ್ಯಾನ್ 2 ಗೋಲ್ ಹೊಡೆದಿದ್ದ. ಆ ಗೇಮ್ ನ ಫೈನಲ್ ಮಿನಿಟ್ಸ್ ಅಲ್ಲಿ ರೊನಾಲ್ಡೋ ಅಂಡ್ ಆಲ್ಬರ್ಟ್ ಇಬ್ರು ತುಂಬಾ ಸೀರಿಯಸ್ ಆಗಿರ್ತಾರೆ. ಅಂಡ್ ಯಾವಾಗ ಆಲ್ಬರ್ಟ್ ಗೋಲ್ ಕೀಪರ್ ಗಿಂತ ಮುಂದೆ ಹೋಗಿರ್ತಾನೆ ಅಂಡ್ ಬಾಲ್ ನ ಖಾಲಿ ಗೋಲ್ಗೆ ಹೊಡೆಯೋ ಬದಲು ಅವನು ರೊನಾಲ್ಡೋಗೆ ಪಾಸ್ ಮಾಡ್ತಾನೆ. ರೊನಾಲ್ಡೋಗೆ ಕಾಂಟ್ರಾಕ್ಟ್ ಸಿಗತ್ತೆ ಅಂಡ್ ಅವನು ಟೀಮ್ಗೆ ಸೆಲೆಕ್ಟ್ ಆಗ್ತಾನೆ. ರೊನಾಲ್ಡೋ ಎಷ್ಟು ಚೆನ್ನಾಗಿ ಆಡ್ತಾನೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸೋ ಸಮಯ ಆಗಿತ್ತು. ಸೀನಿಯರ್ ಟೀಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಗೋಲ್ ಹೊಡೆದ್ಮೇಲೆ ರೊನಾಲ್ಡೋ ಎಷ್ಟು ಇಂಪ್ರೂವ್ ಆಗ್ತಾನೆ ಅಂದ್ರೆ ಆಗ ತುಂಬಾ ಕ್ಲಬ್ಗಳಿಗೆ ಅವನಿಗೆ ಅವರ ಕ್ಲಬ್ಗೆ ಸೇರ್ಸ್ಕೊಳ್ಳೋಕೆ ಇಷ್ಟ ಇರುತ್ತೆ. ಬಟ್ ರೊನಾಲ್ಡೋ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ತಿಂಗಳು ಆದ್ಮೇಲೆ ಬರೋಕಿತ್ತು. ಅವನು ಎಂತ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂದ್ರೆ ಇಂಗ್ಲೆಂಡ್ ಅಲ್ಲಿರೋ ಬಿಗ್ಗೆಸ್ಟ್ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ಅವನಿಗೆ ಅವರ್ ಕ್ಲಬ್ಗೆ ಸೇರ್ಸ್ಕೊಳ್ಳೋಕೆ ಕಾಯ್ತಾ ಇರುತ್ತೆ. ಯಾಕಂದ್ರೆ ಸ್ಪೋರ್ಟಿಂಗ್ ಲಿಸ್ಬಾನ್ ವರ್ಸಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಇಂದು ಫ್ರೆಂಡ್ಲಿ ಗೇಮ್ ಅಲ್ಲಿ ರೊನಾಲ್ಡೋ ಮಾಸ್ಟರ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇಡೀ ಮ್ಯಾಂಚೆಸ್ಟರ್ ಯುನೈಟೆಡ್ ಡಿಫೆನ್ಸ್ ನ ಆರಾಮಾಗಿ ಬೀಟ್ ಮಾಡ್ದ. ಅಂಡ್ ಆ ಗೇಮ್ ಎಂಡ್ ಅಲ್ಲಿ ಸರ್ ಅಲೆಕ್ಸ್ ಫರ್ಗ್ಯೂಸನ್ ರೊನಾಲ್ಡೋನ ತುಂಬಾ ನೋಡ್ಬಿಟ್ಟಿದ್ರು. ಸೊ ಅವರು ರೊನಾಲ್ಡೋ ಏಜೆಂಟ್ ನ ಕರೀತಾರೆ ಡೀಲ್ ಮಾಡ್ಕೊಳ್ಳೋಕೆ. ಅಂಡ್ ಸ್ವಲ್ಪ ದಿನಗಳ ನಂತರ ರೊನಾಲ್ಡೋನ ಮ್ಯಾಂಚೆಸ್ಟರ್ ಯುನೈಟೆಡ್ ಗೆ ಸೇರ್ಸ್ಕೊಂತಾರೆ $19 ಮಿಲಿಯನ್ ಕೊಟ್ಟು. ಅವನ ಹೊಸ ಕ್ಲಬ್ ಅಲ್ಲಿ ಸರ್ ಅಲೆಕ್ಸ್ ಫರ್ಗ್ಯೂಸನ್ ರೊನಾಲ್ಡೋನ ಎಷ್ಟು ನಂಬಿದ್ರು ಅಂದ್ರೆ ಯಾವಾಗ ರೊನಾಲ್ಡೋ ಜರ್ಸಿ ತಗೊಳ್ಳೋಕೆ ಬಂದು ನಂಬರ್ 28 ಜರ್ಸಿನ ಕೇಳ್ತಾನೆ ಸರ್ ಅಲೆಕ್ಸ್ ಹತ್ರ, ಅವಾಗ ಸರ್ ಅಲೆಕ್ಸ್ ಇಲ್ಲ ಅಂತಾರೆ. ಅಂಡ್ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಆ ಕ್ಲಬ್ ಇಂದು ಮೋಸ್ಟ್ ಇಂಪಾರ್ಟೆಂಟ್ ಜರ್ಸಿ ನಂಬರ್ ಕೊಡ್ತಾರೆ. ಆ ನಂಬರ್ ಯಾವುದು ಅಂದ್ರೆ ಐಕಾನಿಕ್ 7. ಹೌದು, ಅವತ್ತು CR7 ಬರ್ತಾ ಇತ್ತು. ಆದ್ರೆ ಫೀಲ್ಡ್ ಅಲ್ಲಿ ಏನು ಅನ್ಕೊಂಡಂಗೆ ಆಗ್ಲಿಲ್ಲ. ರೊನಾಲ್ಡೋ ತುಂಬಾ ಸ್ಲೋ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಸ್ವಲ್ಪ ಜನ ಟೀಮ್ ಮೆಂಬರ್ಸ್ ರೊನಾಲ್ಡೋ ಒಬ್ಬ ಸಣ್ಣ ಹುಡುಗ ಅಂಡ್ ಅವನಿಗೆ ತುಂಬಾ ಡ್ರಿಬಲ್ ಮಾಡೋಕೆ ಇಷ್ಟ ಅಂತಾರೆ. ಬಟ್ ಆದ್ರೆ ರೊನಾಲ್ಡೋಗೆ ಅವನ್ ಕೇಳಿದ್ಕಿಂತ ಜಾಸ್ತಿ ಸಿಕ್ಕಿತ್ತು. ಯಾಕಂದ್ರೆ ಈಗ ಅವನು ಅವರ ಫ್ಯಾಮಿಲಿನ ಬೀದಿಯಿಂದ ಒಂದ್ ಒಳ್ಳೆ ಪ್ಲೇಸ್ ಗೆ ಕರ್ಕೊಂಡು ಹೋಗಬಹುದಿತ್ತು. ಬಟ್ ಯಾವಾಗ ರೊನಾಲ್ಡೋಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಒಂದ್ ಫೋನ್ ಕಾಲ್ ಬರುತ್ತೆ. ಅದರಿಂದ ಅವನ ನೆಲನೇ ಕುಸ್ದಿ ಹೋಗುತ್ತೆ. ರೊನಾಲ್ಡೋ ಅವರ ಅಪ್ಪ ಜೋಸ್ ಡೆನಿಸ್ ಹುಷಾರ್ ತಪ್ತಾರೆ. ರೊನಾಲ್ಡೋ ಅವನ ಅಪ್ಪನ ಜೊತೆ ಹೇಗಿದ್ದ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂದ್ರೆ ಅವನು ಬೆಳೆಯೋ ವರ್ಷಗಳಲ್ಲಿ ಅವನು ಅವರ ಅಪ್ಪನ ಜೊತೆ ಹತ್ರ ಆಗೋಕೆ ಇಷ್ಟಪಡ್ತಿದ್ದ. ಆದ್ರೆ ಅವರ ಅಪ್ಪಂಗೆ ತುಂಬಾ ಹುಷಾರಿರ್ತಾ ಇರ್ಲಿಲ್ಲ ಅಂಡ್ ಸುಸ್ತಾಗಿರ್ತಿದ್ರು. ಯಾಕಂದ್ರೆ ಅವರ ಫ್ಯಾಮಿಲಿ ಅಂಡ್ ರೊನಾಲ್ಡೋಗೆ ನೋಡ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಆ ಟೈಮಲ್ಲಿ ಅವರ ಅಪ್ಪ ಕುಡಿಯೋಕೆ ಶುರು ಮಾಡ್ತಾರೆ. ಅಂಡ್ ಈಗ ಅವರಿಗೆ ಲಿವರ್ ಪ್ರಾಬ್ಲಮ್ಸ್ ಗಳು ಡೆವಲಪ್ ಆಗಿತ್ತು. ಬೇಗ ರೊನಾಲ್ಡೋ ಕ್ಲಬ್ ನ ಬಿಡೋಕೆ ಪರ್ಮಿಷನ್ ಕೇಳ್ತಾನೆ ಅವರ ತಂದೆ ನೋಡೋಕೆ. ಅಂಡ್ ಅವನು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ರೊನಾಲ್ಡೋ ಒಂದ್ ಪ್ರಾಮಿಸ್ ಮಾಡ್ತಾನೆ, ಅವನ್ ಏನ್ ಬೇಕಾದ್ರೂ ಮಾಡ್ತಾನೆ ಅವರ ಅಪ್ಪನ ಜೀವಂತವಾಗಿ ಇಡೋಕೆ. ಆದ್ರೆ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಸ್ವಲ್ಪ ದಿನಗಳ ನಂತರ ಅವರಪ್ಪ ತೀರ್ಕೊಂತಾರೆ. ಅದು ರೊನಾಲ್ಡೋದು ಮೆಂಟಲ್ ಹೆಲ್ತ್ ತುಂಬಾ ಹಾಳು ಮಾಡುತ್ತೆ. ಬಟ್ ಈ ಎಕ್ಸಾಕ್ಟ್ ಟೈಮ್ ಅಲ್ಲಿ ರೊನಾಲ್ಡೋಗೆ ಟಾಪ್ ಲೆವೆಲ್ ಮೆಂಟಾಲಿಟಿ ಡೆವಲಪ್ ಆಗತ್ತೆ. ಯಾಕಂದ್ರೆ ಆ ಘಟನೆ ನಡೆದ ನಂತರ ರೊನಾಲ್ಡೋಗೆ ಬರೀ ಅವರ ಅಮ್ಮ ಅಂಡ್ ಫ್ಯಾಮಿಲಿ ಇರ್ತಾರೆ. ಸೊ ರೊನಾಲ್ಡೋ ಮತ್ತೊಂದು ಪ್ರಾಮಿಸ್ ಮಾಡ್ತಾನೆ, ಅವನು ಪ್ರಪಂಚದ ಬೆಸ್ಟ್ ಪ್ಲೇಯರ್ ಆಗ್ಬೇಕು ಅಂತ, ಬರೀ ಅವನ ಫ್ಯಾಮಿಲಿ ಖುಷಿಯಾಗಿರ್ಲಿ ಅಂತ. ಅಂಡ್ 2 ವರ್ಷದ ನಂತರ ರೊನಾಲ್ಡೋ ಬಿಗ್ಗೆಸ್ಟ್ ಗೇಮ್ ಅಲ್ಲಿ ಅವನ ಪ್ರಾಮಿಸ್ ನ ಉಳಿಸ್ಕೋತಾನೆ. ಆ 2007
2007 and 2008 ಸೀಸನ್ ರೊನಾಲ್ಡೋಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಅವನು ರೆಕಾರ್ಡ್ ಹೈ 31 ಗೋಲ್ಸ್ ನ ಸ್ಕೋರ್ ಮಾಡ್ತಾನೆ ಲೀಗ್ ಅಲ್ಲಿ ಅಂಡ್ ಚಾಂಪಿಯನ್ಸ್ ಲೀಗ್ ಇಂದು ಟಾಪ್ ಸ್ಕೋರರ್ ಕೂಡ ಆಗ್ತಾನೆ ಅಂಡ್ ಕಾಂಪಿಟೇಷನ್ ಕೂಡ ಗೆಲ್ತಾನೆ. ಅಂಡ್ 2 ತಿಂಗಳ ನಂತರ ರೊನಾಲ್ಡೋ ಇಡೀ ಭೂಮಿ ಮೇಲೆ ಬೆಸ್ಟ್ ಫುಟ್ಬಾಲರ್ ಆಗಿರ್ತಾನೆ. ಆ ಟೈಮ್ ಅಲ್ಲಿ ಅವನು ಬೇರೆದನ್ನು ಅಚೀವ್ ಮಾಡಿರ್ತಾನೆ. ಅದು ಅವನ ಫ್ಯಾಮಿಲಿಗೆ ಪ್ರೌಡ್ ಫೀಲ್ ಮಾಡುತ್ತೆ. 2004 ಅಲ್ಲಿ ರೊನಾಲ್ಡೋ ಒಂದು ಟೀಮ್ ಅಲ್ಲಿ ಪ್ಲೇಯರ್ ಆಗಿರ್ತಾನೆ. ಆ ಟೀಮ್ ಯೂರೋನ ಗ್ರೀಕ್ ಮುಂದೆ ಸೋತ್ ಬಿಟ್ಟಿರ್ತಾರೆ ಅವನ ಹೋಮ್ ಗ್ರೌಂಡ್ ಅಲ್ಲೇ. ಅಂಡ್ ಅದಾದ್ಮೇಲೆ ಅವನು ನ್ಯಾಷನಲ್ ಟೀಮ್ ಗೆ ಮತ್ತೊಂದು ಗೋಲ್ ಸ್ಕೋರ್ ಮಾಡ್ದ. ಅಂಡ್ ಎಷ್ಟು ಚೆನ್ನಾಗಿ ಆಡೋಕೆ ಶುರು ಮಾಡ್ದ ಅಂದ್ರೆ 2008 ರಲ್ಲಿ ರೊನಾಲ್ಡೋನ ಪಾರ್ಚುಗಲ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಮಾಡ್ತಾರೆ. ಆದ್ರೆ ಈಗ ವಾಪಸ್ ಕ್ಲಬ್ ಫುಟ್ಬಾಲ್ ಗೆ ಹೋಗೋಣ. 2009 ರಲ್ಲಿ ಚಾಂಪಿಯನ್ಸ್ ಲೀಗ್ ಫೈನಲ್ ಡಿಫೀಟ್ ಆದ್ಮೇಲೆ ರೊನಾಲ್ಡೋಗೆ ಗೊತ್ತಾಯ್ತು ಈಗೇನಾದ್ರೂ ದೊಡ್ಡದ್ ಮಾಡ್ಬೇಕು ಅಂತ. ಅಂಡ್ ಆ ಸಮ್ಮರ್ ಅಲ್ಲಿ ರೊನಾಲ್ಡೋ ವರ್ಲ್ಡ್ ರೆಕಾರ್ಡ್ ನ ಬ್ರೇಕ್ ಮಾಡ್ತಾನೆ ಅಂಡ್ ಇಡೀ ಭೂಮಿಯಲ್ಲೇ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗ್ತಾನೆ. ರಿಯಲ್ ಮೆಡ್ರಿಡ್ ಗೆ ರೊನಾಲ್ಡೋನ ಸೇರಿಸ್ಕೊಂತಾರೆ ಅಂಡ್ ಗೆಲ್ಲೋದು ನಿಲ್ಸೋಕೆ ಆಗ್ತಿರ್ಲಿಲ್ಲ. ಅಂಡ್ ಸೇಮ್ ಅವನ ಪರ್ಸನಲ್ ಲೈಫ್ ಅಲ್ಲೂ ನಡೀತಾ ಇತ್ತು. ಅಷ್ಟು ದುಡ್ಡು ಬಂದ ಮೇಲೆ ಇನ್ನೊಂದು ಗೆಲುವು ಸಿಗತ್ತೆ ಅವನಿಗೆ. ಆದ್ರೆ ಅವನು ಅನ್ಕೊಂಡಿದ್ದ ತರ ಅಲ್ಲ. ಅವನ ಮಗ ಕ್ರಿಸ್ಟಿಯಾನೋ ಜೂನಿಯರ್ ಹುಟ್ಟಿದ. ರೊನಾಲ್ಡೋ ಅವರ ಮಗ ಕ್ರಿಸ್ಟಿಯಾನೋ ಜೂನಿಯರ್ ಅಮ್ಮನ್ ಡೀಟೇಲ್ಸ್ ನ ಸೀಕ್ರೆಟ್ ಆಗಿ ಇಡೋಕೆ ಯೋಚನೆ ಮಾಡ್ದ. ಬಟ್ ರೊನಾಲ್ಡೋ ಅವನ ಫ್ಯಾಮಿಲಿನ ರಿಯಲ್ ಮೆಡ್ರಿಡ್ ಅಲ್ಲಿ ಮಾಡೋಕೆ ರೆಡಿ ಆಗಿದ್ದ. ಅವನ ಫುಟ್ಬಾಲ್ ಎಂಪೈರ್ ಕಟ್ತಾನೆ. ಆದ್ರೆ ಅವನಿಗೆ ರಿಯಲ್ ಮೆಡ್ರಿಡ್ ಅಲ್ಲಿ ಮಾಡೋಕೆ ಒಂದ್ ಕೆಲಸ ಇತ್ತು. ಅದನ್ನ ಕಂಪ್ಲೀಟ್ ಮಾಡೋಕೆ 5 ವರ್ಷ ಬೇಕಾಗತ್ತೆ. ರೊನಾಲ್ಡೋ ರಿಯಲ್ ಮೆಡ್ರಿಡ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಅವರು ಚಾಂಪಿಯನ್ಸ್ ಲೀಗ್ ಗೆದ್ದಿದ್ದು 2002 ಅಲ್ಲಿ ಅಂಡ್ ಅದಕ್ಕೆ ರೊನಾಲ್ಡೋ ಕಾರಣ ಆಗಿರ್ತಾನೆ. ಅವನ್ ಬ್ಯಾಲೆಂಡಾರ್ 2013 ಅಲ್ಲಿ ಗೆದ್ದಿದ್ರು ಮ್ಯಾಡ್ರಿಡ್ ಅಲ್ಲಿ ಏನು ಕೆಲಸ ಆಗ್ತಿರ್ಲಿಲ್ಲ. ಎಲ್ಲಿ ತನಕ ಅಂದ್ರೆ ರೊನಾಲ್ಡೋ 2013 ಅಂಡ್ 14 ರಲ್ಲಿ ಡಿಸೈಡ್ ಮಾಡೋ ತನಕ. ಅಂಡ್ ಆ ಸೀಸನ್ ರೊನಾಲ್ಡೋ ರಿಯಲ್ ಮೆಡ್ರಿಡ್ ನ ಚಾಂಪಿಯನ್ಸ್ ಲೀಗ್ ನ ಗೆಲ್ಲಿಸ್ತಾನೆ. ಅವನು ಮೋಸ್ಟ್ ಗೋಲ್ಸ್ ಫಾರ್ ಚಾಂಪಿಯನ್ಸ್ ಲೀಗ್ ಇಂದು ರೆಕಾರ್ಡ್ ಬ್ರೇಕ್ ಮಾಡ್ತಾನೆ. 16 ಗೋಲ್ಸ್ ಹೊಡೆದಿ ಅಂಡ್ ಪಾರ್ಚುಗಲ್ ಗೆ ಫೈನಲ್ ಅಲ್ಲೂ 1 ಗೋಲ್ ಹೊಡಿತಾನೆ. ಅಂಡ್ ಆ ವರ್ಷ ಮತ್ತೊಂದು ಬ್ಯಾಲೆಂಡಾರ್ ಗೆಲ್ತಾನೆ. ಆಗ ಅವನಿಗೆ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಲಿಯೋನೆಲ್ ಮೆಸ್ಸಿ. ರೊನಾಲ್ಡೋ ಅಂಡ್ ಮೆಸ್ಸಿ ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ಕಾಂಪೀಟ್ ಮಾಡ್ತಾ ಇರ್ತಾರೆ ಸ್ಪೇನ್ ಅಲ್ಲಿ. ಆದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಸೇಮ್ ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ರೊನಾಲ್ಡೋ ಕ್ಲಬ್ ಲೆವೆಲ್ ಅಲ್ಲಿ ಪೀಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಬಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ರೊನಾಲ್ಡೋ ಅವನ ಫಾರ್ಮ್ ನ ರಿಪೀಟ್ ಮಾಡೋಕೆ ಫೇಲ್ ಆಗ್ತಾನೆ. ಅವನು ಯಾವ ಟೀಮ್ ನ ಕ್ಯಾಪ್ಟನ್ ಆಗಿರ್ತಾನೆ ಅಂದ್ರೆ ಆ ಟೀಮ್ 2010 ವರ್ಲ್ಡ್ ಕಪ್ ಗ್ರೂಪ್ ಸ್ಟೇಜ್ ಅಲ್ಲೇ ನಾಕ್ಔಟ್ ಆಗಿರುತ್ತೆ. ಅಂಡ್ ಯೂರೋ 2012 ಅಲ್ಲಿ ಸೆಮಿಫೈನಲ್ ಅಲ್ಲಿ ಸೋತ್ ಹೋಗ್ತಾರೆ. ಅಂಡ್ ಮತ್ತೆ 2014 ವರ್ಲ್ಡ್ ಕಪ್ ಅಲ್ಲಿ ಗ್ರೂಪ್ ಸ್ಟೇಜ್ ಎಕ್ಸಿಟ್ ಆಗ್ತಾರೆ. ರೊನಾಲ್ಡೋಗೆ ನ್ಯಾಷನಲ್ ಗೆ ಏನಾದ್ರೂ ಮಾಡಬೇಕು ಅಂತ ಗೊತ್ತಿತ್ತು. ಅಂಡ್ 2016 ಯೂರೋದಲ್ಲಿ ಅವನಿಗೆ ದೊಡ್ಡ ಅವಕಾಶ ಇತ್ತು. ಇದರಲ್ಲಿ ಹೇಗೋ ಫೈನಲ್ ಗೆ ಬರ್ತಾರೆ. ಅಲ್ಲಿ ತನಕ ರೊನಾಲ್ಡೋ 4 ಗೋಲ್ಸ್ ಹೊಡೆದಿರ್ತಾನೆ. ಬಟ್ ಫೈನಲ್ ದಿನ ಫ್ರಾನ್ಸ್ ವಿರುದ್ಧ ರೊನಾಲ್ಡೋಗೆ ಅವನ ಕರಿಯರ್ ಅಲ್ಲೇ ಬಿಗ್ಗೆಸ್ಟ್ ಹಾರ್ಟ್ ಬ್ರೇಕ್ ಆಯ್ತು. ಅವನಿಗೆ ಕಂಟಿನ್ಯೂ ಮಾಡೋಕೆ ಆಗಿಲ್ಲ ಅಂಡ್ ಸಬ್ಸ್ಟಿಟ್ಯೂಟ್ ಆಗ್ಬೇಕಾಯ್ತು. ಬಟ್ ರೊನಾಲ್ಡೋ ಟೀಮ್ ಮೇಟ್ಸ್ ಹೇಗೋ ಒಂದು ಗೋಲ್ ಹೊಡೆದಿ ಆ ಗೇಮ್ ನ ಗೆದ್ದು ಬಿಡ್ತಾರೆ. ಆ ದಿನ ಅವನ ಕಂಟ್ರಿ ಪಾರ್ಚುಗಲ್ಗೆ ಹಿಸ್ಟ್ರಿಯಲ್ಲೇ ಫಸ್ಟ್ ಮೇಜರ್ ಟ್ರಾಫಿ ಸಿಗತ್ತೆ. ಅದಾದ್ಮೇಲೆ ರೆಕಾರ್ಡ್ ನ ಬ್ರೇಕ್ ಮಾಡ್ತಾನೆ ಇದ್ದಾನೆ. ಅಂಡ್ ಮತ್ತೊಂದು ಬ್ಯಾಲೆಂಡಾರ್ ಸಿಗತ್ತೆ ಅಂಡ್ ಮತ್ತೆ 3 ಚಾಂಪಿಯನ್ಸ್ ಲೀಗ್ ಸಿಗತ್ತೆ. ಬಟ್ 2018 ಎಂಡ್ ಅಲ್ಲಿ ರೊನಾಲ್ಡೋಗೆ 33 ವರ್ಷ ಆಗಿತ್ತು. ಅಂಡ್ ರಿಯಲ್ ಮೆಡ್ರಿಡ್ ಗೆ 450 ಗೋಲ್ಸ್ ಗಿಂತ ಜಾಸ್ತಿ ಗೋಲ್ಸ್ ಸ್ಕೋರ್ ಮಾಡಿದ್ದ ರೊನಾಲ್ಡೋ ಮತ್ತೊಂದು ಹೊಸ ಚಾಪ್ಟರ್ ಶುರು ಮಾಡೋಕೆ ಡಿಸೈಡ್ ಮಾಡ್ತಾನೆ, ಜುವೆಂಟಸ್. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಡಿಸಿಷನ್ ಅನ್ಕೊಂಡಾಗೆ ವರ್ಕ್ ಆಗ್ಲಿಲ್ಲ. ರೊನಾಲ್ಡೋ ಚಾಂಪಿಯನ್ಸ್ ಲೀಗ್ ಗೆಲ್ಬೇಕು ಅನ್ನೋ ಗುರಿ ಇಟ್ಕೊಂಡು ಬಂದಿರ್ತಾನೆ ರಿಯಲ್ ಮೆಡ್ರಿಡ್ ಅಲ್ಲಿ ಮಾಡಿರೋ ತರ. ಬಟ್ 3 ಸೀಸನ್ಸ್ ಅಲ್ಲೂ 3 ಸತಿನೂ ನಾಕ್ಔಟ್ ಆಗ್ತಾರೆ. ಅಂಡ್ 2021 ಎಂಡ್ ಅಲ್ಲಿ ರೊನಾಲ್ಡೋ ಮತ್ತೊಂದು ಕಡೆ ಹೋಗೋಕೆ ಪ್ಲಾನ್ ಮಾಡ್ತಾನೆ. ಅವರ ಮನೆಗೆ ಹೋಗ್ತಾನೆ, ಮ್ಯಾಂಚೆಸ್ಟರ್ ಯುನೈಟೆಡ್. ಅವನ ರಿಟರ್ನ್ ಪೂರ್ತಿ ಇಂಟರ್ನೆಟ್ ನೇ ಶಾಕ್ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಾ ರಾಂಗ್ ಆಯ್ತು. ಫೀಲ್ಡ್ ಅಲ್ಲಿ ರೊನಾಲ್ಡೋದು ಏನು ನಡೀತಾ ಇರಲಿಲ್ಲ. ಅಂಡ್ ಕ್ಲಬ್ ಗೆ ಹೊಸ ಕೋಚ್ ಎರಿಕ್ ಟೆನ್ ಹಾಗ್ ಮತ್ತೆ ರೊನಾಲ್ಡೋ ರಿಲೇಷನ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಅಂಡ್ ಇದರಿಂದ ರೊನಾಲ್ಡೋ ಇಂಟರ್ವ್ಯೂ ಮೋಸ್ಟ್ ಕಾಂಟ್ರವರ್ಷಿಯಲ್ ಆಯ್ತು 2022 ಅಲ್ಲಿ. ಅದರಿಂದ ಮ್ಯಾಂಚೆಸ್ಟರ್ ಯುನೈಟೆಡ್ ಅವನ ಕಾಂಟ್ರಾಕ್ಟ್ ನ ಟರ್ಮಿನೇಟ್ ಮಾಡ್ತಾರೆ. ಆದ್ರೆ ರೊನಾಲ್ಡೋ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ರೊನಾಲ್ಡೋ ಈಗ 37 ಆಗಿದ್ದ. ಅವನಿಗೆ ಗೊತ್ತಿತ್ತು ಅದು ಅವನ ಲಾಸ್ಟ್ ವರ್ಲ್ಡ್ ಕಪ್ ಆಗಿರುತ್ತೆ ಅಂತ. ಅದಕ್ಕೆ ಅವನು ಅದಕ್ಕೆ ಎಲ್ಲಾನು ಕೊಡೋಕೆ ರೆಡಿ ಇದ್ದ. ಬಟ್ ಲಾಸ್ಟ್ 8 ಟೀಮ್ ಅಲ್ಲಿ ಪಾರ್ಚುಗಲ್ ಔಟ್ ಆಯ್ತು. ಮತ್ತೆ ರೊನಾಲ್ಡೋ ಕ್ಲಬ್ ಫುಟ್ಬಾಲ್ ಗೆ ಫೋಕಸ್ ಮಾಡೋಕೆ ಶುರು ಮಾಡ್ದ. ಅಂಡ್ 2023 ಸ್ಟಾರ್ಟ್ ಅಲ್ಲಿ ಜಗತ್ತಿಗೆ ಮತ್ತೆ ಶಾಕ್ ಕೊಡ್ತಾನೆ. ಅವನ ಹೊಸ ಡೀಲ್ 200 ಮಿಲಿಯನ್ ಪ್ರತಿ ವರ್ಷಕ್ಕೆ ಅಲ್ ನಸಾರ್ ಅಲ್ಲಿ. ಅಂಡ್ ಈಗ 2026 ಅಲ್ಲಿ ರೊನಾಲ್ಡೋಗೆ 41 ವರ್ಷ ಆಗಿದೆ. ಅಂಡ್ ಈ ವರ್ಷ ಅವನ ಜೀವನದ ಇಂಪಾರ್ಟೆಂಟ್ ವರ್ಷ. ಯಾಕಂದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ರೊನಾಲ್ಡೋ ಗೆಲ್ತಾನೆ ಅನ್ನೋ ಹೋಪ್ ಇತ್ತು ಎಲ್ಲರಿಗೂ. ಬಟ್ ಅನ್ಫಾರ್ಚುನೇಟ್ಲಿ ರೊನಾಲ್ಡೋ 2026 ವರ್ಲ್ಡ್ ಕಪ್
ಸೋಲ್ತಾನೆ. ಅದರಿಂದ ರೊನಾಲ್ಡೋ ಫ್ಯಾನ್ಸ್ ಗಳು ತುಂಬಾ ಸ್ಯಾಡ್ ಆಗ್ತಾರೆ. ಹೀಗೆ ಒಬ್ಬ ಹುಡುಗ ಪಾರ್ಚುಗಲ್ ನ ಬೀದಿಗಳಿಂದ ಅವನ ಓನ್ ಐಲ್ಯಾಂಡ್ ಅಫೋರ್ಡ್ ಮಾಡ್ಕೊಳ್ಳೋಷ್ಟು ಹಾರ್ಡ್ ವರ್ಕ್ ಮಾಡಿದ್ದ. ಕೋಟಿಗಟ್ಲೆ ಜನಗಳ ಹೃದಯ ಗೆದ್ದ ಲೆಜೆಂಡ್, ಇನ್ಸ್ಪಿರೇಷನ್, ಡಿಸಿಪ್ಲಿನ್ ನ ಮಾಡೆಲ್, ಹಾರ್ಡ್ ವರ್ಕ್ ನ ಡೆಫಿನೇಷನ್. ಅಂಡ್ ವರ್ಲ್ಡ್ ಕಪ್ ಸೋತ್ರು ರೊನಾಲ್ಡೋ ಫುಟ್ಬಾಲ್ ಹಿಸ್ಟ್ರಿಯಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಹೈಯೆಸ್ಟ್ ಗೋಲ್ ಸ್ಕೋರರ್, ರೆಕಾರ್ಡ್ ಬ್ರೇಕರ್ ಅಂಡ್ ಇನ್ನೂ ತುಂಬಾ ಅಚೀವ್ಮೆಂಟ್ ಮಾಡಿದ್ದಾನೆ.